ಸಾಮ್ರಾಟ್ ಅಶೋಕನನ್ನ ಜಗತ್ತಿಗೆ ಪರಿಚಯಿಸಿದ ಶಾಸನ ಅಂದ್ರೆ ಅದು ಮಸ್ಕಿ ಶಾಸನ. ಈಗ ಇದೇ ಶಾಸನದ ಸುತ್ತಮುತ್ತ 4000 ವರ್ಷಗಳ ಹಿಂದಿನ ಮಾನವನ ಕುರುಹು ಪತ್ತೆಯಾಗಿದೆ. ಹಾಗಾದ್ರೆ ಅದನ್ನ ಯಾರು ಸಂಶೋಧನೆ ಮಾಡಿದ್ರು, ಅದರ ಹಿನ್ನೆಲೆ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡ್ ಬನ್ನಿ. ಮಸ್ಕಿಯಲ್ಲಿ 4000 ವರ್ಷಗಳ ಹಿಂದಿನ ಕುರುಹು, ಉತ್ಖನನ ಆದಿಮಾನವರ ಚಿತ್ರಗಳು ಪತ್ತೆ. ಬಿಸಿಲನಾಡು ರಾಯಚೂರಿನ ಮಸ್ಕಿಯಲ್ಲಿ ಸಾಮ್ರಾಟ್ ಅಶೋಕನ ಶಾಸನವಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಈ ಶಾಸನ ಪತ್ತೆ ಬಳಿಕ ಜಿಲ್ಲೆಯ ಅನೇಕ ರಹಸ್ಯಗಳು, ಕಥೆಗಳು ಬೆಳಕಿಗೆ ಬಂದಿವೆ. ಇದೀಗ ಅದೇ ರೀತಿ ಮತ್ತಷ್ಟು ಇತಿಹಾಸಕ್ಕೆ ಬೆಳಕು ಚೆಲ್ಲುವ ಅಂಶಗಳು ಮಸ್ಕಿ ಬೆಟ್ಟದಲ್ಲಿ ಪತ್ತೆಯಾಗಿವೆ. ಸುಮಾರು 4000 ವರ್ಷಗಳ ಹಿಂದಿನ ಜನವಸತಿ ಕುರುಹುಗಳು ಇಲ್ಲಿ ಪತ್ತೆಯಾಗಿವೆ. ಇತ್ತೀಚೆಗೆ ಅಷ್ಟೇ ಅಮೆರಿಕ, ಕೆನಡಾ ದೇಶಗಳ 20ಕ್ಕೂ ಹೆಚ್ಚು ಸಂಶೋಧಕರು ಮಸ್ಕಿ ಬೆಟ್ಟದ ಪ್ರದೇಶದಲ್ಲಿ ಉತ್ಖನನ ನಡೆಸಿದ್ರು. ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟ, ಬಯಲು ಆಂಜನೇಯ ದೇವಸ್ಥಾನ ಸೇರಿ ತಾಲೂಕಿನ ಹಲವೆಡೆ ಉತ್ಖನನ ನಡೆದಿತ್ತು. ಈ ವೇಳೆ 4000 ವರ್ಷಗಳ ಹಳೆಯದಾದ ಮಾನವನ ವಸಾಹತು ಪ್ರದೇಶ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ನಾವೆಲ್ಲರೂ ಇವಾಗ 2 ತಿಂಗಳಿಂದ ಮಸ್ಕಿನಲ್ಲಿ ಸಂಶೋಧನೆ ಮಾಡ್ತಾ ಇರೋದು. ಒಳ್ಳೆ ಪ್ರಮಾಣಗಳು ಸಿಕ್ಕಿದೆ. 4000 ವರ್ಷದಿಂದ ಇತಿಹಾಸ ಹೇಗಿತ್ತು ಅಂತ ಹೇಳ್ಬೋದು. ನಮ್ಗೆ ಸಿಕ್ಕಿರೋದು ಬೇರೆ ಬೇರೆ ಥರ ಆಕಾರದ್ದು ಮನೆಗಳು. ಒಂದು ಗೋಡೆ ಕಟ್ಟಿರೋದು ಮಣ್ಣಿನ ಗೋಡೆ, ಇನ್ನೊಂದು ಕಡೆ ಕಲ್ಲಿನ ಗೋಡೆ ಸಿಕ್ಕಿರೋದು. ಗೋಯ್ಕೆಗಳು, ಎಲ್ಬು, ಮತ್ತೆ ಅವರು ತಿಂದಿದ್ದು ಪದಾರ್ಥಗಳು. 11ರಿಂದ 14ನೇ ಶತಮಾನದವರೆಗಿನ ಸಾಮಾನ್ಯ ಜನರ ಜೀವನ ಮಟ್ಟ, ಆಹಾರ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ಈ ವೇಳೆ ಆಗಿನ ಜನ ಬಳಸುತ್ತಿದ್ದ ವಸ್ತುಗಳು, ಮನೆಯ ಆಕಾರ, ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದ ಮನೆಗಳು, ಮಣ್ಣಿನ ಪಾತ್ರೆಗಳು, ಆ ಕಾಲದ ಜನ ಮಡಿಕೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಒಂದು ಅಲಂಕಾರಿಕ ಮಣಿ ಸರಗಳು ಮತ್ತು ಅಂದಿನ ದಿನ ಅವರು ಆಹಾರಕ್ಕಾಗಿ ಬಳಸುತ್ತಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ಲಭ್ಯವಾಗಿವೆ. ಅದರ ಜೊತೆಗೆ ಅಂದಿನ ಪ್ರಾಣಿಗಳ ಎಲುಬುಗಳು, ಅಂದಿನ ಮಾನವರ ಎಲುಬಿನ ಚೂರುಗಳು ಮುಂತಾದವುಗಳಲ್ಲಿ ಲಭ್ಯವಾಗಿವೆ ಎಂಬ ಮಾಹಿತಿಯನ್ನ ನೀಡಿದರು. ಇತಿಹಾಸದ ಪುಟಗಳಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಮಸ್ಕಿ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆದಿದೆ. ಈ ಭಾಗದಲ್ಲಿ ಇನ್ನಷ್ಟು ಸಂಶೋಧನೆ ನಡೆದರೆ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಬಹುದು. ಅಮೆರಿಕ, ಕೆನಡಾ ಮತ್ತು ದೆಹಲಿಯಿಂದ ಬಂದಂಥ ಇತಿಹಾಸ ತಜ್ಞರು ಮತ್ತು ಸಂಶೋಧಕರು ಹಲವು ರೀತಿಯ ವಸ್ತುಗಳು ಪತ್ತೆ ಮಾಡಿದ್ದಾರೆ. ಆ ವಸ್ತುಗಳನ್ನು ಇಟ್ಕೊಂಡು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಸ್ಕಿಯಲ್ಲಿ 4000 ವರ್ಷಗಳ ಹಿಂದಿನ ಕುರುಹು, ಉತ್ಖನನ ಆದಿಮಾನವರ ಚಿತ್ರಗಳು ಪತ್ತೆ. ಬಿಸಿಲನಾಡು ರಾಯಚೂರಿನ ಮಸ್ಕಿಯಲ್ಲಿ ಸಾಮ್ರಾಟ್ ಅಶೋಕನ ಶಾಸನವಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಈ ಶಾಸನ ಪತ್ತೆ ಬಳಿಕ ಜಿಲ್ಲೆಯ ಅನೇಕ ರಹಸ್ಯಗಳು, ಕಥೆಗಳು ಬೆಳಕಿಗೆ ಬಂದಿವೆ. ಇದೀಗ ಅದೇ ರೀತಿ ಮತ್ತಷ್ಟು ಇತಿಹಾಸಕ್ಕೆ ಬೆಳಕು ಚೆಲ್ಲುವ ಅಂಶಗಳು ಮಸ್ಕಿ ಬೆಟ್ಟದಲ್ಲಿ ಪತ್ತೆಯಾಗಿವೆ. ಸುಮಾರು 4000 ವರ್ಷಗಳ ಹಿಂದಿನ ಜನವಸತಿ ಕುರುಹುಗಳು ಇಲ್ಲಿ ಪತ್ತೆಯಾಗಿವೆ. ಇತ್ತೀಚೆಗೆ ಅಷ್ಟೇ ಅಮೆರಿಕ, ಕೆನಡಾ ದೇಶಗಳ 20ಕ್ಕೂ ಹೆಚ್ಚು ಸಂಶೋಧಕರು ಮಸ್ಕಿ ಬೆಟ್ಟದ ಪ್ರದೇಶದಲ್ಲಿ ಉತ್ಖನನ ನಡೆಸಿದ್ರು. ಮಸ್ಕಿ ಪಟ್ಟಣದ ಮಲ್ಲಿಕಾರ್ಜುನ ಬೆಟ್ಟ, ಬಯಲು ಆಂಜನೇಯ ದೇವಸ್ಥಾನ ಸೇರಿ ತಾಲೂಕಿನ ಹಲವೆಡೆ ಉತ್ಖನನ ನಡೆದಿತ್ತು. ಈ ವೇಳೆ 4000 ವರ್ಷಗಳ ಹಳೆಯದಾದ ಮಾನವನ ವಸಾಹತು ಪ್ರದೇಶ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ನಾವೆಲ್ಲರೂ ಇವಾಗ 2 ತಿಂಗಳಿಂದ ಮಸ್ಕಿನಲ್ಲಿ ಸಂಶೋಧನೆ ಮಾಡ್ತಾ ಇರೋದು. ಒಳ್ಳೆ ಪ್ರಮಾಣಗಳು ಸಿಕ್ಕಿದೆ. 4000 ವರ್ಷದಿಂದ ಇತಿಹಾಸ ಹೇಗಿತ್ತು ಅಂತ ಹೇಳ್ಬೋದು. ನಮ್ಗೆ ಸಿಕ್ಕಿರೋದು ಬೇರೆ ಬೇರೆ ಥರ ಆಕಾರದ್ದು ಮನೆಗಳು. ಒಂದು ಗೋಡೆ ಕಟ್ಟಿರೋದು ಮಣ್ಣಿನ ಗೋಡೆ, ಇನ್ನೊಂದು ಕಡೆ ಕಲ್ಲಿನ ಗೋಡೆ ಸಿಕ್ಕಿರೋದು. ಗೋಯ್ಕೆಗಳು, ಎಲ್ಬು, ಮತ್ತೆ ಅವರು ತಿಂದಿದ್ದು ಪದಾರ್ಥಗಳು.
11ರಿಂದ 14ನೇ ಶತಮಾನದವರೆಗಿನ ಸಾಮಾನ್ಯ ಜನರ ಜೀವನ ಮಟ್ಟ, ಆಹಾರ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಾಗಿದೆ. ಈ ವೇಳೆ ಆಗಿನ ಜನ ಬಳಸುತ್ತಿದ್ದ ವಸ್ತುಗಳು, ಮನೆಯ ಆಕಾರ, ಮಣ್ಣು ಮತ್ತು ಕಲ್ಲಿನಿಂದ ಕಟ್ಟಿದ ಮನೆಗಳು, ಮಣ್ಣಿನ ಪಾತ್ರೆಗಳು, ಆ ಕಾಲದ ಜನ ಮಡಿಕೆಯಲ್ಲಿಟ್ಟಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. ಈ ಒಂದು ಅಲಂಕಾರಿಕ ಮಣಿ ಸರಗಳು ಮತ್ತು ಅಂದಿನ ದಿನ ಅವರು ಆಹಾರಕ್ಕಾಗಿ ಬಳಸುತ್ತಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ಲಭ್ಯವಾಗಿವೆ. ಅದರ ಜೊತೆಗೆ ಅಂದಿನ ಪ್ರಾಣಿಗಳ ಎಲುಬುಗಳು, ಅಂದಿನ ಮಾನವರ ಎಲುಬಿನ ಚೂರುಗಳು ಮುಂತಾದವುಗಳಲ್ಲಿ ಲಭ್ಯವಾಗಿವೆ ಎಂಬ ಮಾಹಿತಿಯನ್ನ ನೀಡಿದರು. ಇತಿಹಾಸದ ಪುಟಗಳಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಮಸ್ಕಿ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆದಿದೆ. ಈ ಭಾಗದಲ್ಲಿ ಇನ್ನಷ್ಟು ಸಂಶೋಧನೆ ನಡೆದರೆ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಬಹುದು. ಅಮೆರಿಕ, ಕೆನಡಾ ಮತ್ತು ದೆಹಲಿಯಿಂದ ಬಂದಂಥ ಇತಿಹಾಸ ತಜ್ಞರು ಮತ್ತು ಸಂಶೋಧಕರು ಹಲವು ರೀತಿಯ ವಸ್ತುಗಳು ಪತ್ತೆ ಮಾಡಿದ್ದಾರೆ. ಆ ವಸ್ತುಗಳನ್ನು ಇಟ್ಕೊಂಡು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.